2 ಇಯರ್ಸ್ ಅಥವಾ 2 to 5 ಇಯರ್ಸ್ ಬೇಬಿಗೆ ಹೆಲ್ತಿ ಗ್ರೋತ್ ಟಿಪ್ಸ್ ಬೇಕು ಅಂದರೆ ಇಲ್ಲಿದೆ ನೋಡಿ. ಫಸ್ಟ್ ಏನಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೆಲ್ತಿ ಫುಡ್. ಹೆಲ್ತಿ ಫುಡ್ ಅಂದರೆ ಏನು, ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಅಂತ ಅಲ್ಲ. ನಿಮ್ಮ ಡೈಲಿ ಫುಡ್ಡಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಮಿಲ್ಕ್, ಎಗ್ಸ್, ಪ್ರೋಟೀನ್ ರಿಚ್ ಫುಡ್ಸ್ನ ಇನ್ಕ್ಲೂಡ್ ಮಾಡಿ ಬೇಬಿಯಾಗಿ ಹೆಲ್ತಿ ಆಗಿರುತ್ತೆ. ಡೋಂಟ್ಸ್ ಏನಪ್ಪ ಅಂದರೆ ಜಂಕ್ನ ಅವಾಯ್ಡ್ ಮಾಡಿ ಮತ್ತು ಶುಗರಿ ಫುಡ್ಸ್ನ ಅವಾಯ್ಡ್ ಮಾಡಿ. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ಹೈಡ್ರೇಷನ್. ಬೇಬೀಸ್ಗೆ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋದು ಹೈಡ್ರೇಟೆಡ್ ಬಾಡಿ. ಜ್ಯೂಸಸ್ ಕುಡಿಯೋ, ಹೈಡ್ರೇಷನ್ಗೋಸ್ಕರ ಜ್ಯೂಸಸ್ ಕುಡಿಸೋದಲ್ಲ. ಪ್ಲೇನ್ ವಾಟರ್ ಇಸ್ ಬೆಸ್ಟ್ ಫಾರ್ ಹೈಡ್ರೇಷನ್. ಸೊ ಪ್ಲೇನ್ ವಾಟರ್ಸ್ ಅವಾಗವಾಗ ಪ್ಲೇನ್ ವಾಟರ್ನ ಕುಡಿಸ್ತಾ ಇರಿ ಪಾಪುಗೆ. ಇನ್ನು ಬಂದರೆ ಪ್ರಾಪರ್ ಸ್ಲೀಪ್. 2 ಇಯರ್ಸ್, ನಾರ್ಮಲಿ 2 to 3 ಇಯರ್ಸ್ ಬೇಬಿಗೆ 11 to 14 hours ಸ್ಲೀಪ್ ಮ್ಯಾಂಡೇಟರಿ. 11 to 14 hours ಪಾಪು ನಿದ್ದೆ ಮಾಡಲೇಬೇಕು. ಗುಡ್ ಸ್ಲೀಪ್ ಬೇಬಿ ಬ್ರೈನ್ ಡೆವಲಪ್ಮೆಂಟಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಪಾಪು 14 ಟು ಮೇಕ್ ಶ್ಯೂರ್ ದಟ್ ಯಾ ಬೇಬಿ ಇಸ್ ಸ್ಲೀಪಿಂಗ್ 11 to 14 hours. ಫೋರ್ತ್ ಏನಪ್ಪ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ. ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಪಾಪು ಎಷ್ಟು ಆಟ ಆಡುತ್ತೋ ಅಷ್ಟು ಒಳ್ಳೆಯದು. ಲೈಕ್ ಪ್ಲೇಯಿಂಗ್ ಅಥವಾ ವಾಕಿಂಗ್ ಅಥವಾ ರನ್ನಿಂಗ್ ಅಥವಾ ಔಟ್ಡೋರ್ ಪ್ಲೇಸ್ ಕೂಡ. ಏನಕ್ಕಪ್ಪ ಅಂದರೆ ಇದು ಮಸಲ್ಸ್ ಡೆವಲಪ್ಮೆಂಟ್, ಸ್ಟ್ರಾಂಗ್ ಮಸಲ್ಸ್ ಡೆವಲಪ್ಮೆಂಟಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಫಿಫ್ತ್ ಏನಪ್ಪ ಅಂದರೆ ಹೈಜೀನ್. ರೆಗ್ಯುಲರ್ ಹ್ಯಾಂಡ್ ವಾಷಿಂಗ್ ಟೀಚ್ ಮಾಡಿ ಕ್ಲೀನ್ ಎನ್ವಿರಾನ್ಮೆಂಟ್ ಇನ್ಫೆಕ್ಷನ್ಸ್ನ ಪ್ರಿವೆಂಟ್ ಮಾಡೋದು. ಸಿಕ್ಸ್ತ್ ಏನಪ್ಪ ಅಂತ ಅಂದರೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ಸ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ಸ್ನು ಫಾಲೋ ಅಪ್ ಮಾಡ್ತಾ ಇರಿ. ಹೆಲ್ತಿ ಹ್ಯಾಬಿಟ್ಸ್ ಸ್ಟಾರ್ಟ್ಸ್ ಫ್ರಮ್ ಚೈಲ್ಡ್ಹುಡ್. ಇನ್ನೂ ಜಾಸ್ತಿ ಹೆಲ್ತಿ ಟಿಪ್ಸ್, ಬೇಬಿ ಹೆಲ್ತಿ ಟಿಪ್ಸ್ ಬೇಕು ಅಂದರೆ ಬೇಬಿ ಅಂತ ಕಮೆಂಟ್ ಮಾಡಿ.